ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ತುಂಗಭದ್ರಾ ಕಾಲುವೆ 65-70ನೇ ಉಪಕಾಲುವೆ ಗೇಟ್ ಸೆಟಾರ ಸಂಪೂರ್ಣ ಹಾಳಾಗಿ ತಿಂಗಳುಗಳೇ ಕಳೆದಿದೆ. ಹಾಗೆ ಸ್ವಲ್ಪ ಪಕ್ಕದಲ್ಲಿ ದೊಡ್ಡ ಮಟ್ಟದ ಬೊಂಗ ಬಿದ್ದು ಕಾಲುವೆ ತೀವ್ರ ಅಪಾಯ ಅಂಚಿನಲ್ಲಿದ್ದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ನಡೆ ನಿಜಕ್ಕೂ ನಾಚಿಕೆಯ ಸಂಗತಿ. ಈಗಾಗಲೇ ರೈತರು ಮಳೆ ಬೆಳೆ ಇಲ್ಲದೆ ಬೇಸೆದ್ದು ಬೆಂದಿದ್ದಾರೆ. ಇದಕ್ಕೆ ಅಧಿಕಾರಿಗಳ ಎಡವಟ್ಟು, ನಿಷ್ಕಾಳಜಿ. ಇಂದು ಸ್ಥಳಕ್ಕೆ ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್, ಗಂಗಾಧರ್ ನಾಯಕ, ಮುಖಂಡರಾದ ಶರಣಪ್ಪ ಗೌಡ ಜಾಡಲ್ದಿನ್ನಿ ನೇತೃತ್ವದಲ್ಲಿ ನೂರಾರು ರೈತರ ಜೊತೆಯಲ್ಲಿ ಕಾಲುವೆ ವೀಕ್ಷಿಸಿ ನಂತರ ಅಧಿಕಾರಿಗಳ ಕರ್ತವ್ಯ ಲೋಪದೋಷ, ರೈತರ ಜೊತೆ ಆಡುವ ಚೆಲ್ಲಾಟವನ್ನ ತೀವ್ರವಾಗಿ ಖಂಡಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಾಲಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಜಗದೀಶ್ ಚಂದ್ರ ಸ್ವಾಮಿ, ಚಂದ್ರಕಾಂತ್ ಗೌಡ ಗೋಗೆಬಾಳ, ಏರಿತಾತ ಜಂಗಮರಹಳ್ಳಿ, ಶರಣೇಗೌಡ ತೋರಣದಿನಿ, ಈರನಗೌಡ ದಳಪತಿ, ಮೃತ್ಯುಂಜಯ ಸ್ವಾಮಿ ಗೂಗೆಬಾಳ ಹಾಗೂ ಇನ್ನು ನೂರಾರು ರೈತರು ಜಮಾಯಿಸಿ ನೀರಾವರಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಂಪ್ಲೀಟ್ ಕುಸ್ತದ ಕೆನಾಲ್ ಕಂಪ್ಲೀಟ್. ಅದು ನಮ್ಮ ರೈತರ ದೈವ ಐತರಿ. ಅದು ತಡೆಗಾಡಿ ಹಿಂದಿನ ಕಾಲಕ್ಕೆ ಕಲ್ಲು ಕಟ್ಟಾರಲ್ರಿ, ಆ ಕಲ್ಲಿನಾಗ 3 ಮುಂಗಿದಾವ್ರಿ. ಆ ಮುಂಗ್ಯಾಳಿಂದ ನೀರ್ ಪಾಸ್ ಆಕೈತಿ. ಅಲ್ಲಿ ತೆಳಗ್ ಬರ್ರಿ, ಅದೆಲ್ಲ ಮರ್ಮ ಹೋಗುತ್ತಿಲ್ಲ ನೋಡಿ ಬರ್ರಿ. ರೈತರು ನೋಡಂಗಿದಾರಂತ ಅಲ್ಲಿ ಕವಿದಿ ಗಿವಿದು ಬಟ್ಟೆ ತುರ್ಕ್ಯಾರ್ರಿ. ಈಗ ತೆಗೆದು ನೋಡ್ರಿ. ಏನಾಗಿದೆ ಸರ್, ರೋಡ್ ವರ್ಕ್ ನಡೆದ ಕಲ್ಕ ವೆದರಿಗೆ ವೈಬ್ರೇಟ್ ಹಾಕಿದಾಗ ಅವು ಕೈ ಪೈಪ್ಗೆ ಕೆನಲ್ ಕಾಲರ್ ಇರ್ತಾವಲ್ಲ ಸರ್, ಕಾಲರ್ ವೆದರ್ ಆಗಿ ಅವ್ನು ಮತ್ತೆ ಲೀಕೇಜ್ ಸ್ಪ್ರೆಡ್ ಆಗಿರ್ತದೆ. ಮರಮ್ನು ಇಡಿಸಿದ್ದೀನಿ ಸರ್, ಪಕ್ಕದಲ್ಲಿ ಇದೆ. ಅದನ್ನ ಫಿಲ್ಅಪ್ ಮಾಡಿ ಸಡನ್ ಆಗಿ ಆಗೋದು ಕಷ್ಟ. ಒಂದು ವಾರದೊಳಗ ಮಟ್ಟಿಗೆ ನೀರು ಇನ್ನೊಂದು 4-5 ದಿನದೊಳಗಂತೂ ನೀರು ಬಿಡ್ಲೇಬೇಕು. ಬಿಡ್ಲಿದ್ರು ರೈತರು ಕೇಳಂಗಿಲ್ಲ. ಇಲ್ಲಿ ಬೊಂಗ ಬಿದ್ದು ನಾಳೆ ಕಾಲುವೆಗೆ ನೀರು ಬಿಟ್ಟಾಗ ಈ ಕೆನಾಲ್ ಹೊಡೆಯೋದು 100% ಸಿದ್ಧ ಎಂಬ ಒಂದು ಭಾವನೆ ಅವರಲ್ಲಿ ಬಂದದಕ್ಕೆ ಇವತ್ತು ಅವರೆಲ್ಲರ ಬೇಡಿಕೆಗೆ ಅನುಗುಣವಾಗಿ ಇವತ್ತು ನಾವು ಇದನ್ನು ವಿಸಿಟ್ ಮಾಡ್ತಾ ಇದ್ದೀವಿ. ಗಂಗಾಧರ ನಾಯಕರು, ಮಾಜಿ ಶಾಸಕರು ಮತ್ತು ನಮ್ಮ ಶರಣಪ್ಪ ಗೌಡರು, ಇಲ್ಲಿರುವಂಥ ಎಲ್ಲ ರೈತ ಮುಖಂಡರು. ಇಲ್ಲಿ ಪರಿಸ್ಥಿತಿಯನ್ನು ನೋಡಿದಾಗ ಭಾಳಷ್ಟು ಗಂಭೀರವಾಗಿದೆ. 66 ಶಟ್ರ್ಗಳು ಕಿತ್ತು ಹೋಗಿರುವಂಥದ್ದು ಮತ್ತು ಆ ಶಟ್ರದಿಂದ ಏನು ಡಿಸ್ಟ್ರಿಬ್ಯೂಟ್ರಿಗೆ ನೀರು ಹೋಗ್ತಾವೆ ಅದೆಲ್ಲ ಟೋಟಲ್ಲು ಒಳಗಡೆ ಬೊಂಗ ಬಿದ್ದು ಅದು ಯಾವುದೇ ಟೈಮ್ನಲ್ಲಿ ಏನು ಚಿಲ್ಕರಾಗಿ ಹೋಗೋ ರಸ್ತೆ ಕುಸಿಯುವಂಥ ಹಂತಕ್ಕೆ ಅದು ಬಂದಿದೆ. ಮತ್ತು ಇಲ್ಲಿ 71ರಲ್ಲಿ ಸಹ ಶಟ್ರ್ ಕಿತ್ತು ಹೋಗಿರುವಂಥದ್ದು ಈಗಾಗಲೇ ತಾವು ಗಮನಿಸಿದ್ದೆ. ಮತ್ತು ಇದು ಬಹಳ ಮುಖ್ಯವಾಗಿರುವಂಥ ಈ ಅಕೋಡ್ ಹತ್ತಿರ ಏನು ಬೊಂಗ ಬಿದ್ದಿದೆ, ಇದು ಸಂಪೂರ್ಣ 85ನೇ ಮೈಲಲ್ಲಿ ಏನು ಇದು ಬೊಂಗ ಐತೆ, ಇದು ನೀರು ಕೆನಾಲಿಗೆ ಬಿಟ್ಟರೆ ಖಂಡಿತವಾಗಿ ಒಡೆಯುವಂಥ ಸ್ಥಿತಿಯಲ್ಲಿ ಇದು ಐತೆ. ಅದಕ್ಕೆ ಈಗಾಗಲೇ ನಾವು AAA ಅವರಿಗೆ ಮತ್ತು ಈಗಾಗಲೇ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಸಹ ಇಲ್ಲೇನೇ ಫೋನ್ನಲ್ಲಿ ಮಾತನಾಡಿದ್ದೀನಿ. 3 ದಿನದ ಒಳಗಾಗಿ ಯಾವುದೇ ಕಾರಣಕ್ಕೆ ಈ ಕೆಲಸ ಪೂರ್ಣಗೊಳಿಸಬೇಕು, ರೈತರ ಆತಂಕವನ್ನು ನಿವಾರಣೆ ಮಾಡಬೇಕು ಅಂತೇಳಿ. ಮತ್ತು ಈಗಾಗಲೇ ತುಂಗಭದ್ರಾ ಅಣೆಕಟ್ಟಿನಲ್ಲಿ ಸುಮಾರು 70 TMC ನೀರು ಶೇಖರಣೆ ಆಗಿದೆ. ರೈತರಿಗೆ ತಕ್ಷಣ ನೀರಾವರಿಗೆ ನೀರನ್ನು ಬಿಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ. ಇನ್ನು 3 ದಿನಗಳ ಒಳಗಾಗಿ ಯಾವುದೇ ಒಂದು ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳದೇ ಇದ್ದರೆ ಇವತ್ತು ರೈತರ ಜೊತೆಗೆ ನಾವು ಉಗ್ರವಾಗಿರುವಂಥ ಹೋರಾಟವನ್ನು ಮಾಡಿ ಕಾಲುವೆಗೆ ನೀರು ಬಿಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಚಂದ್ರಕಾಂತ್ ಪಾಟೀಲ್ ಬೆಳಗ್ಗೆ ಫೋನ್ ಮಾಡೋದು, ಇಲ್ಲ ಸರ್ ನೀವು ಬರಲೇಬೇಕು, ನಮ್ಮ ಊರಲ್ಲಿ ಇಂಥ ಅನಾಹುತ ಆಗೋದಾಗ ಒಂದು ವೇಳೆ ಇದು ಬೊಂಗ ಏನು ನೋಡಿದ್ವಿ ಸುಮಾರು ಹೈಯೆಸ್ಟ್ ಡೇಂಜರ್ ಇದು ಕೆನಾಲು ನೀರು ಬಂದಾಗ ಹೊಡೆದೋಗ್ಬಿಟ್ರೆ ಸುಮಾರು 5 ಡಿವಿಷನ್ಗಳಿಗೆ ನೀರು ಬಂದಾಗ್ತದೆ. ಆ ಕಾರ್ಯದ ಇವತ್ತು ನಮ್ಮ AAA ನಮ್ಮ ಪಕ್ಕದಾಗೆ ಸಂಬಂಧಪಟ್ಟ ಇಲಾಖೆ ಅವ್ರು ಹೇಳಿದ್ರು ಸರ್ಕಾರ ಮಟ್ಟದಲ್ಲಿ ಆಗಬೇಕಂತ. ಸರ್ಕಾರ ಮಟ್ಟದಲ್ಲಿ ಆಗೋದಿಲ್ಲ. ಸರ್ಕಾರ ಮಟ್ಟದಲ್ಲಿ ಮಾಡೋಕ್ಕಾದ್ರೆ ಇನ್ನೊಂದು ತಿಂಗಳು ಬೇಕು. ಅವ್ರು ಟೆಂಡರ್ ಕರಿಬೇಕು, ಟೆಂಡರ್ ಹಾಕಬೇಕು, ಯಾರೇ ಲೋಯೆಸ್ಟ್ ಆಗ್ತಾರೆ ಅವ್ರಿಗೆ ಹಾಕ್ಬೇಕು. ಅವ್ರು ಬಂದು ಮಾಡೋಕ್ಕಾದ್ರೆ ತಿಂಗಳು ಹೋಗ್ತಾ ಅಷ್ಟೊತ್ತು ರೈತರೆಲ್ಲ ಸತ್ತೋಗ್ತಾರೆ. ಅದಕ್ಕೆ ಅವ್ರಿಗೆ ನಾವು ಹೇಳಿದ್ದೇನೆ ಅದ, ನೋಡಪ್ಪ ನೀವು ಎಸ್ಟಿಮೇಟ್ ಮಾಡಿಸಿ ಅದೆಷ್ಟು ಖರ್ಚಾಗ್ತದ ನಾವು ಕೊಡ್ತೀವಿ, ರೈತರೇ ಕೊಡ್ತೀವಿ, ನಾವೇ ಕೊಡ್ತೀವಿ. ಕೊಟ್ಟು ಅದು ಮಾಡಿಸಿ ನೀವು ಯಾವಾಗ ತಿಳಿತೀರ ಅವಾಗ ನಮ್ಮ ರೊಕ್ಕ ಕೊಡೋಂತ ಕೂಡ ಅವ್ರಿಗೆ ಏನು ಹೇಳಿದಿಲ್ರಿ. ಹಿಂಗಾಗಿ ಅರ್ಜೆಂಟ್ ಕೆಲಸ ಮಾಡ್ಸೋಕೆ ಅವ್ರಿಗೆ ಹೇಳಿದ್ವಿ. ಇವತ್ತು ನಾಳೆಯಿಂದ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರೆ
ಅವ್ರ ಜೊತೆಗೆ ನೀವು ಕೂಡ ಅಧಿಕಾರಿಗಳ ಜೊತೆಗೆ ಸಹಕಾರ ಮಾಡಿರಿ. ನೀವು ಕೂಡ ಇರಬೇಕು. ನಾವು ಹೇಳ್ತೀವಿ ಓದ್ತೀವಿ, ಆದರೆ ಇಲ್ಲೇ ಲೋಕಲ್ದಾಗ ಇರೋರು ಸಹಾಯ ಮಾಡಬೇಕು, ಕೆಲಸ ಮಾಡಿಸಬೇಕು. ಕೆಲಸ ಮಾಡಿದ್ರೆ ನಿಮ್ಮ ಕೆಲಸ ಆಗ್ತದೆ, ಇಲ್ಲ ಅಂದರೆ ಅನಾಹುತ ಆಗ್ತದೆ. ಆಮೇಲೆ ಅದು ಗೇಟು ಸಟ್ರದ ಗೇಟು ಕೂಡಲೇ ಅದನ್ನು ಮಾಡಿಸ್ರಿ. 75 TMS ನೀರು ಬಿಡಬೇಕಂತಕ್ಕಂಥ ನಮ್ಮದು ಕರ್ತವ್ಯ ಅದ. ನಮ್ಮ ರೈತರಿಗೆ ಅನ್ಯಾಯ ಆಗದ. ರೈತರಿಗೆ ಭಾಳ ಕಷ್ಟ ಕಾಲದಾಗ ಮಳೆ ಸೆಟ್ಕೊಂಡ ಈಗ ಡ್ಯಾಮ್ ದೇವ್ರು ಕೊಟ್ಟಾನ ನೀರು ಬಂದು ನಮ್ಮ ನೀರು ಬಿಡಬೇಕಪ್ಪ ಅಂದ್ರೆ ಭಾಳ ಅನ್ಯಾಯ ಆಗ್ತದೆ. 2 ತಿಂಗಳ ಸರ್ ಅಲ್ಲ ಹಾಕಿ ಆಮೇಲೆ ಈ ಅಕೌಂಟೇಟ್ ಒಂದೇ ಅಲ್ಲ, ಡ್ಯಾಮ್ನಿದ್ದ ಕೊನೆಯವರೆಗೆ ಎಲ್ಲ ಅಕೌಂಟೇಟ್ಗಳು ಈ ಚೆಕ್ ಮಾಡಿಕೊಂಡು ಅಧಿಕಾರಿಗಳು ಮುಂದೆ ಕುಂಟಿನ ಬೇಳೆ ನೀರು ಬದಲಾವಣೆ ಮಾಡಬಾರ್ದು. ಇವತ್ತೆಲ್ಲ ಚೀಫ್ ಇಂಜಿನಿಯರು SC ಎಕ್ಸಿಕ್ಯೂಟಿವ್ ಕುಂತ್ಕೊಂಡು ಯಾವ ಡಿವಿಷನ್ ಇರ್ತಕ್ಕಂಥ ಎಲ್ಲೆಲ್ಲಿ ಏನು ಕ್ರಿಟಿಕಲ್ ಅದ ಅವೆಲ್ಲ ರಿಪೇರಿ ಮಾಡಿ ಕೊನೆ ಭಾಗದವರೆಗೆ ನೀರು ಯಾವುದೇ ತೊಂದರೆ ನಿವಾರಿಸ್ಬೇಕಂತ ನನ್ನ ಒಂದು ಅರ್ಧ ಚೈನ್ ಒಳಗೆ ಹೋಗ್ಬಿಟ್ಟೈತೆ. ಅರ್ಧ ಚೈನ್ ಹೋಗ್ಯಾಗ ಇವತ್ತು ಏನಾದ್ರೂ ಇದು ಹೊಡಿತಪ್ಪ ಅಂದ್ರೆ ನಾವು ಮಾನ್ವಿ ತಾಲೂಕಿನ ಕಲಸು, ಸಿರುವಾರ ತಾಲೂಕಿನ ಕಲಸು, ಮಸ್ಕಿ ತಾಲೂಕಿನ ಕಲಸು, ಅಲ್ಲಿ ಎಲ್ಲೇನೋ ಒಂದು ಅವ್ರ ಚಾನಲ್ಗಳು ಎತ್ಕೊಂಡು ಅಲ್ಲಿಗೆ ನೀರು ಮಾಡ್ಕೊಂಡು ನಮ್ಮನ್ನು ಕೊಲ್ಲಕ್ ಮಾಡಿರಿ ಇದೆಲ್ಲ. ಆಮೇಲೆ ಇಷ್ಟೆಲ್ಲ ಗೊತ್ತಲ್ರಿ, ನೀವು ಒಬ್ಬ ಮುಖಂಡರಾಗಿ ಮತ್ತೆ ಇಲ್ಲಿ ಮಸ್ಕಿ ಶಾಸಕರಿಗೂ ಮಾನ್ಯ ಶಾಸಕರು ಗಮನ ತಂದಿತ್ತೆ. ಮಸ್ಕಿ ಶಾಸಕರಿಗೆ ಗಮನ ತಂದಿವಿ. NS ಬೋಸರಾಜ್ ಸಾಹೇಬರಿಗೆ ಫೋನ್ ಮುಖಾಂತರ ಮಾತಾಡಿವಿ. ಇದನ್ನ GPS ಫೋಟೋ ಹಾಕಿವಿ. ಅಂಪೈ ಸೌಕರ್ಯನ ಹಾಕಿನಿ. 6 ಬಸ್ಗಳನ್ನ ಕರ್ಕೊಂಬಂದು ನಿನ್ನೆ ಅದು ಎಲ್ಲೇದನ್ನ ಅಲ್ಲಿ ಕರ್ಕೊಂಬಂದು ಎಲ್ಲ ವರ್ಷ ತೋರಿಸಿನಿ. ತೋರಿಸಿದ್ರೆ ಅವ್ರು ಏನಂದ್ರು EWಗೆ ಹೇಳಿವಿ, ಅವ್ರಿಗೆ ಹೇಳಿವಿ ಅನ್ನಕತ್ತಾರ. ಇದನ್ನ ಖುದ್ದಾಮ ಬಂದು ಈಗ ವಿರೋಧ ಪಕ್ಷದವರನ್ನ ಅಪೋಸ್ ಮಾಡ್ಬೇಕು. ಯಾಕಂದ್ರೆ ಇದು ರೈತರು ನಮ್ಮ ಜೀವನ ಆಡಿದೆ. ಈಗ ಏನಂದ್ರೆ 4 ತಾಲೂಕಿನಾರು ನಾವು ಕಲಸ ಆಗಿವತ್ತು. ಮಸ್ಕಿ ತಾಲೂಕಿನಾರು ಕಲಸ ಆತು, ಸಿರುವಾರ ತಾಲೂಕಿನಾರು, ಮಾನ್ಯವರು, ರಾಯಚೂರವ್ರು, ಇಷ್ಟು ನಾವು ಕಲಸ ಆಗಿ ನಡ್ಬೋದು ಎತ್ತೋದು. ಅದಕ್ಕೆ ದಯವಿಟ್ಟು ಈಗ ಇದನ್ನ ಅರ್ಧ ಚಾನಲ್ ಇದು ಮಣ್ಣು ಕಿತ್ತಿ ಇದು ಮಾಡ್ಬೇಕು ಕೆಲಸ. ಎಂಪೈ ಸೌಕರ್ಯ ಹೇಳಿನಿ. ಆಫೀಸರ್ಸ್ ಏನ್ ಮಾಡ್ತಾರ? ಆಫೀಸರ್ಸ್ ಏನು ಸಣ್ಣ ಮುಂಜಿ ಅಂತಾರೆ ಸರ್. ಸಣ್ಣ ಮುಂಜಿ ಅನ್ರಿ ಇದು ಸಣ್ಣ ಮುಂಜಿ ಆಗ್ಯದ. ಅವ್ರಿಗೆ ಅಲ್ಲಿ ಮನೆ ಕುಂತ್ಕೊಂಡು ಅವ್ರಿಗೆ 8 ತಿಂಗಳು ಅವ್ರಿಗೆ ಸಂಬಳ ಬಂದದ. ನಮಗೆ ಬಂದದ ರೈತರಿಗೆ 8 ತಿಂಗಳು ನಾವು ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದದ ನಮ್ಗೆ. ಅವ್ರಿಗೆ ಎಲ್ಲರಿಗೆ ಸಂಬಳ ಬಂದದ ಮನೆ ಕುಂತ್ಕೊಂಡು. SC AW JE ಎಲ್ಲರಿಗೆ ಸಂಬಳ ಬಂದದ. ನಾವು ರೈತರಿಗೆ ಏನು ಬಂದದ ಸಂಬಳ ಬಂದದ. ಇವತ್ತು ನಮಗೆ ಇದೆಲ್ಲ ರಗಡಾಗಿ ಹೋಗ್ಯದ. ಈ ಮುಂದೆ ನೀವು ಏನಾದ್ರೂ ಇದನ್ನ ವಿಳಂಬ ಮಾಡಿದ್ರೆ ಇದೇ ನಾವು ಇಲ್ಲೇ ಟೆಂಟ್ ಹಾಕಿ ಕುಂದಿರ್ತ ನಾನು ಇವತ್ತು. ಇದು ಸಣ್ಣ ಸಮಸ್ಯೆ ಅಲ್ಲ, ಇದು ದೊಡ್ಡ ಸಮಸ್ಯೆ ಆಗಿದ್ರೆ ನೀವು ಬರ್ರಿ ಎಚ್ಚೆತ್ಕರಿ. MLA ತೋರಿಸಿ ಸರ್ ಮಾಡ್ತು ಅಂತಾರೆ. MLA ತೋರಿಸಿವಿ, ಬಸವನಗೌಡರಿಗೆ ತೋರಿಸಿವಿ, ಅಂಪೈ ಸೌಕರ್ಯ ಗಮನಕ್ಕೆ ತಂದಿವಿ. 1 ವರ್ಷ ಮೇಲೆ ಐತಿ. 1 ವರ್ಷ ಮೇಲೆ ಆಗೈತೆ ಸರ್. ಇದು ಬರ್ತಾರೆ ನೋಡ್ತಾರೆ, ಸಣ್ಣ ಮುಂಜಿ ಅಂದ್ರೂ ಮಾಡ್ತಾರೆ. ಅದಕ್ಕೆ ನಾವು ರೈತರು ಹೊಡಿತೇವೆ. ಮುಗಿಲಿಗೆ ಚಾಲರ್ ತುರುಕಿದೆ, ಚಿಲ್ತೋಡ್ ತುರುಕಿದೆ ಅಂತ ಇದನ್ನೇ ನಡ್ಸಕಚ್ಚಿ ನೋಡು. ಅವ್ರಿಗೆ ಹೇಳಿದ್ರೆ ನಮ್ಗೇನೆ ಇರಬೇಕಿಲ್ಲ, ದೊರಕೇ ಇಲ್ಲ ಅವ್ರಿಗೆ. ಹೊಡೆದ್ರೆ ರೈತರು ಹಾಳಾಗಿ ಬರ್ತಾರ. ಅಲ್ಲಿ ದೊಡ್ಡ ಮನೆಗೆ ಒಂದ್ಸಲ ಸಿಮೆಂಟಿ ಸಂಬಂಧ ಅಲ್ಲಿ ಹಾಕಿ ನೋಡ್ರಿ. ಅದೊಟ್ಟು ನೋಡ್ಕಿ ವಿಡಿಯೋ ಮಾಡ್ಕೇರಿ. ಅದೊಟ್ಟು ಏನ್ ಸರ್ ಹಂಗಾಗಿ ಏನಾಗುತ್ತೆ, ನೀರು ಒಳಗಡೆ ಬಂದಂಗೆಲ್ಲ ಕಂಪ್ಲೀಟ್ ಕುಸ್ತದ ಕೆನಾಲ್ ಕಂಪ್ಲೀಟ್. ಅದು ನಮ್ಮ ರೈತರ ದೈವ ಐತರಿ. ಅದು ತಡೆಗಾಡಿ ಹಿಂದಿನ ಕಾಲಕ್ಕೆ ಕಲ್ಲು ಕಟ್ಟಾರಲ್ರಿ, ಆ ಕಲ್ಲಿನಾಗ 3 ಮುಂಗಿದಾವ್ರಿ. ಆ ಮುಂಗ್ಯಾಳಿಂದ ನೀರ್ ಪಾಸ್ ಆಕೈತಿ. ಅಲ್ಲಿ ತೆಳಗ್ ಬರ್ರಿ, ಅದೆಲ್ಲ ಮರ್ಮ ಹೋಗುತ್ತಿಲ್ಲ ನೋಡ್ಬರ್ರಿ. ಇವ್ರ ಅಂತಾರ ಈ ಜೈ ಹನುಮಂತಪ್ಪನವ್ರು 7 ಫೀಟಿಗೆ ಬಂದ್ರ ಆಟೆ ನೀರು ಹೋಗ್ತಾವ್ರಿ. ಅವ್ರ ರೈತರ ಮಾತು ಕೇಳ್ತಾರ ಅಂತಾರ್ರಿ. ಅಲ್ಲಿ ರೈತರು ನೋಡಂಗದಿರಂತ ಅಲ್ಲಿ ಕವಿದಿ ಗಿವಿದಿ ಬಟ್ಟೆ ತುರ್ಕ್ಯಾರ್ರಿ. ಈಗ ತೆಗಿದಿ ನೋಡ್ರಿ. ತಳದಾಗ ಬಂದಾಗ ಚಲೋ ರೀ. ಇದ್ರಾಗ ಬಂದ್ರಾಗ ನಮ್ಮ ಹಳ್ಳಕ್ಕೆ 1.5-2 ಫೀಟ್ ನೀರ್ ಹರಿತೇವ್ರಿ. ಇದು ಪ್ರಾಬ್ಲಮ್ ಆದ್ರೆ ಸೇತುವೆ ಐತಂದ್ರೆ ಯಾವ್ದೋ ಸೇತುವೆ ಪ್ರಾಬ್ಲಮ್. ಈ ಬ್ರಿಡ್ಜ್ ಹೊಡಿತೆ ಅಂದ್ರೆ ಗುಗೆ ಬಾಳ ಚಿಕ್ಕದಿಂದ 2 ಊರು ಹಾಕಿಲ್ರಿ. ಒಂದು 5-8 ತಿಂಗಳು